ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಸ್ಮೂತಿಯಲ್ಲಿ ಕೊಕೊನಟನ್ನು ಸ್ಕಿಪ್ ಮಾಡಿದ್ದೆ. ಕೊಕೊನಟ್ ಹಾಕಿದರೆ ಮಿಲ್ಕ್ ಅಷ್ಟೇ ಹಾಕ್ಬೋದು. ಕೊಕೊನಟ್ ಕಾಯಿ ತುರಿಯನ್ನು ಹಾಕಿದ್ರೆ ಅಷ್ಟೊಂದು ರುಚಿ ಬರಲ್ಲ. ಅದಕ್ಕೆ ನಾನಿವತ್ತು ಶೇಂಗಾ, ನೆನೆಸಿದ ಬಾದಾಮಿ, ಶೇಂಗಾ, ಅಂಜೂರ ಮತ್ತು ಕರಿ ದ್ರಾಕ್ಷಿ ಹಾಕೊಂಡು ಮಾಡ್ತಿದ್ದೀನಿ. ಇದು ತುಂಬ ರುಚಿಯಾಗಿರುತ್ತೆ. ನಿನ್ನೆ ಮಾಡಿ ತೋರಿಸಿದ್ದು ಕೊಕೊನಟ್ ಹಾಕಿರೋದ್ರಿಂದ ಅಷ್ಟೊಂದು ಫ್ಲೇವರ್ ಬರಲ್ಲ. ಇದು ಅಂಜೂರನ್ನು ಹಾಕಬೇಕು. ಅಂಜೂರ, ಶೇಂಗಾ ಮತ್ತು ನೆನೆಸಿದ ಬಾದಾಮಿ ಹಾಗೂ ಕಪ್ಪು ದ್ರಾಕ್ಷಿ ಇಷ್ಟನ್ನು ಹಾಕಿ ಇದಕ್ಕೆ ಬಾಳೆಹಣ್ಣು ಹಾಕಿದರೆ ಮಿಕ್ಸ್ ಮಾಡಿದರೆ ಆಯಿತು. ಇಲ್ಲಿ ನೋಡಿ, ಇದನ್ನು ಏಲಕ್ಕಿಯನ್ನು ಹಾಕ್ತಿದ್ದೀನಿ. ಇವತ್ತಿನ ಸ್ಮೂತಿಯಲ್ಲಿ ಬನಾನಾ ಹಾಕಲಿಲ್ಲ. ಕೊಕೊನಟ್ ಅಂತೂ ಹಾಕಲೇಬಾರ್ದು, ಅಷ್ಟು ಟೇಸ್ಟ್ ಬರೋಲ್ಲ. ಇದನ್ನು ಮಿಲ್ಕ್ ಹಾಕ್ತಿದ್ದೀನಿ. ಸ್ಮೂತಿ ರೆಡಿಯಾಗಿದೆ. ಇದಕ್ಕೆ ಜೇನುತುಪ್ಪ ಹಾಕ್ಕೊಂಡ್ರೆ ಆಯಿತು. ಒಂದು ರೌಂಡ್ ಆಗೋಷ್ಟು ಜೇನುತುಪ್ಪ ಹಾಕ್ಬೋದು. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಇದು ದೋಸೆ ಹತ್ರ ತಿಂದರೆ ತುಂಬ ಚೆನ್ನಾಗಿರುತ್ತೆ. ದೋಸೆ ಹತ್ರ ತಿನ್ಬೋದು.